ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಿಂದಿನ ವಿಡಿಯೋದಲ್ಲಿ ನಾವು ಪರಮ ಶಿವಭಕ್ತನಾದಂತಹ ಮಹಾವಿಷ್ಣುವಿನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖವಾದಂತಹ ಶಿವಭಕ್ತನಾದಂತಹ ಜಯದ್ರಥನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಜಯದ್ರಥ ಬರುವಂತಹದ್ದು ಮಹಾಭಾರತದಲ್ಲಿ. ಈ ಜಯದ್ರಥ ಯಾರು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಬರುವಂತಹ 100 ಜನ ಕೌರವರ ತಂಗಿಯಾದಂತಹ ದುಶ್ಯಲ ಇದ್ದಾಳಲ್ಲ, ಆಕೆಯ ಗಂಡ. ಈತ ಸಿಂಧೂ ದೇಶದ ರಾಜನಾಗಿರ್ತಾನೆ. ಈತನಿಗೆ ದುಶ್ಯಲಾಳನ್ನು ಕೊಟ್ಟು ಮದುವೆ ಮಾಡಿರ್ತಾರೆ. ಆದರೆ ಈತನಿಗೆ ದ್ರೌಪದಿಯ ಮೇಲೆ ಒಂದು ಕಣ್ಣಿರುತ್ತೆ. ಆದರೆ ದ್ರೌಪದಿ ಅವಳು ಪತಿವ್ರತೆ. ಪಂಚಪಾಂಡವರನ್ನು ಬಿಟ್ಟು ಬೇರ್ಯಾರನ್ನೂ ಕೂಡ ಅವಳು ಕಣ್ಣೆತ್ತಿ ಕೂಡ ನೋಡಿರೋದಿಲ್ಲ. ಆದರೂ ಕೂಡ ಜಯದ್ರಥನಿಗೆ ದ್ರೌಪದಿಯ ಮೇಲೆ ಒಂದು ವಿಚಿತ್ರವಾದಂತಹ ರೀತಿಯ ಪ್ರೇಮ ಮತ್ತು ಕಾಮ ಎರಡೂ ಇರುತ್ತೆ. ಅದೇ ಕಾರಣಕ್ಕೆ ಅವನು ಸದಾ ದ್ರೌಪದಿಯನ್ನು ಗಮನಿಸ್ತಾ ಇರ್ತಾನೆ. ಆದರೆ ಪಂಚಪಾಂಡವರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನು ಮುಟ್ಟುವಂತಹ ಸಾಹಸಕ್ಕೆ ಅವನು ಕೈ ಹಾಕಿರೋದಿಲ್ಲ. ಮುಂದುವರೆದು ಯಾವಾಗ ದ್ಯೂತ ಕ್ರೀಡೆಯಲ್ಲಿ ದುಶ್ಯಾಸನ ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡ್ತಾನೋ ಆಗಲೂ ಕೂಡ ಪಂಚಪಾಂಡವರು ಸುಮ್ಮನಿದ್ದದ್ದನ್ನು ನೋಡಿ ಇವನಿಗೆ ಒಂದು ಧೈರ್ಯ ಬಂದಿರುತ್ತೆ. ಮುಂದೆ ಪಂಚಪಾಂಡವರು ಮತ್ತು ದ್ರೌಪದಿ ಎಲ್ಲರೂ ಕೂಡ ಅವರು ವನವಾಸಕ್ಕೆ ಹೋಗುವಂತಹದ್ದು, ಕಾಮಾಕ್ಯವನದಲ್ಲಿ ಅವರು ಬೀಡನ್ನು ಬಿಟ್ಟಿರುವಂತಹದ್ದು. ಆ ಸಮಯದಲ್ಲಿ ಜಯದ್ರಥ ಒಂದು ಮದುವೆಗೆ ಅಂತ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನು ಕಾಮಾಕ್ಯವನವನ್ನು ದಾಟಿ ಹೋಗ್ತಾ ಇರ್ತಾನೆ. ಅಲ್ಲಿ ಅಂದರೆ ಆಶ್ರಮದಲ್ಲಿ ದ್ರೌಪದಿ ಒಬ್ಬಳೇ ಇರ್ತಾಳೆ. ಪಂಚಪಾಂಡವರು ಬೇಟೆಗೆ ಅಂತ ಹೇಳಿ ಹೋಗಿರ್ತಾರೆ. ಆ ಸಮಯದಲ್ಲಿ ಜಯದ್ರಥ ದ್ರೌಪದಿಯನ್ನ ಮೋಹಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾನೆ. ಆದರೆ ದ್ರೌಪದಿ ಒಪ್ಪೋದಿಲ್ಲ ಮತ್ತು ಪಂಚಪಾಂಡವರು ನನ್ನ ಗಂಡಂದಿರು ಅನ್ನುವಂತಹದ್ದನ್ನು ನೆನಪಿನಲ್ಲಿಟ್ಟಿಕೋ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರ್ತಾಳೆ. ಆದರೂ ಕೂಡ ಜಯದ್ರಥ ದ್ರೌಪದಿಯ ಕೂದಲನ್ನು ಎಳೆದು ತನ್ನ ರಥಕ್ಕೆ ಅವಳನ್ನು ಕಟ್ಟಿಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾನೆ. ಇತ್ತ ಪಂಚಪಾಂಡವರು ಬಂದಂತಹ ಸಂದರ್ಭದಲ್ಲಿ ದ್ರೌಪದಿ ಇಲ್ಲದೇ ಇರೋದನ್ನು ನೋಡಿ ಅಲ್ಲಿ ರಥದ ಗುರುತಿರುವತ್ತ ಅವರು ಹೋಗ್ತಾರೆ. ಮುಂದೆ ಜಯದ್ರಥನ ರಥದಲ್ಲಿ ದ್ರೌಪದಿ ಸಿಕ್ಕಿ ಬೀಳ್ತಾಳೆ. ಆಗ ಜಯದ್ರಥನನ್ನು ಕೊಲ್ಲುವಂತಹ ತೀರ್ಮಾನಕ್ಕೆ ಎಲ್ಲರೂ ಕೈ ಹಾಕಿದಂತಹ ಸಂದರ್ಭದಲ್ಲಿ ದ್ರೌಪದಿಯೇ, ದುಶ್ಯಲ ನಿನ್ನ ತಂಗಿಯ ಸಮಾನ, ನಿಮ್ಮೆಲ್ಲರಿಗೂ ಕೂಡ ತಂಗಿಯ ಸಮಾನ, ಹಾಗಾಗಿ ನಿಮ್ಮ ತಂಗಿಯನ್ನು ವಿಧವೆ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಮಾಡಿ ಇವನನ್ನು ಕ್ಷಮಿಸಿ ಬಿಟ್ಟು ಕಳಿಸಿಬಿಡಿ ಅನ್ನುವಂತಹ ಮನವಿಯನ್ನು ಮಾಡಿರ್ತಾಳೆ. ಆಗ ಜನಸಂದಣಿ ಇರುವಂತಹ ಪ್ರದೇಶಕ್ಕೆ ಜಯದ್ರಥನನ್ನು ಎಳೆದೊಯ್ದು ಪಂಚಪಾಂಡವರಷ್ಟು ಜನ ಅವನ ಮುಡಿಯನ್ನು ತೆಗೆದು ಅಂದರೆ ಕೂದಲನ್ನು ತೆಗೆದು ಅವನ ತಲೆಯನ್ನು ಬೋಳಿಸಿ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಕೊಟ್ಟಿರ್ತಾರೆ. ಇದೇ ಅವಮಾನದಿಂದ ಜಯದ್ರಥ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅನೇಕ ವರ್ಷಗಳ ಫಲದಿಂದ ಶಿವನನ್ನು ಒಲಿಸಿಕೊಳ್ತಾನೆ. ಶಿವ ಬಂದು ನಿನಗೇನು ಬೇಕು ಕೇಳು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಜಯದ್ರಥ ಹೇಳ್ತಾನೆ, ನನಗೆ ಪಂಚಪಾಂಡವರನ್ನು ಕೂಡ ಸೋಲಿಸುವಂತಹ ವರವನ್ನು ದಯಪಾಲಿಸು ಅಂತ ಹೇಳಿ. ಆದರೆ ಶಿವ ಹೇಳ್ತಾನೆ, ಅರ್ಜುನನನ್ನು ಸೋಲಿಸುವಂತಹದ್ದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅರ್ಜುನನನ್ನು ಹೊರತುಪಡಿಸಿ ಇನ್ನು 4 ಒಂದು ದಿನದ ಮಟ್ಟಿಗೆ ತಡೆದು ನಿಲ್ಲಿಸುವಂತಹ ಶಕ್ತಿಯನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ವರದ ರೂಪವಾಗಿ ಆ ಶಕ್ತಿಯನ್ನು ಶಿವ ದಯಪಾಲಿಸಿರ್ತಾನೆ. ಅದೇ ಕಾರಣಕ್ಕೆ ಮುಂದೆ 13ನೆಯ ದಿನ ಯಾವಾಗ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿ ಅಭಿಮನ್ಯುವನ್ನು ಒಳಗೆ ಕರೆಸಿಕೊಳ್ತಾರೋ ಆ ಸಮಯದಲ್ಲಿ ಅಭಿಮನ್ಯುವಿನ ಹಿಂದೆ ಭೀಮ ಮತ್ತು ನಕುಲ ಇಬ್ಬರೂ ಕೂಡ ಸೈನ್ಯ ಸಮೇತವಾಗಿ ಬರ್ತಾ ಇರಬೇಕಾದ್ರೆ ಜಯದ್ರಥ ಒಳಗೆ ಹೋಗದಂತೆ ಅವರಿಬ್ಬರ ಸೈನ್ಯವನ್ನು ಕೂಡ ತಡೆದು ನಿಲ್ಲಿಸಿಬಿಡ್ತಾನೆ. ಅದೇ ಕಾರಣಕ್ಕೆ 13ನೆಯ ದಿನ ಚಕ್ರವ್ಯೂಹದ ಒಳಗಡೆ ಅಭಿಮನ್ಯು ಮರಣವನ್ನು ಹೊಂದುತ್ತಾನೆ. ಅದೇ ಕಾರಣಕ್ಕೆ ಅರ್ಜುನ ಇದಕ್ಕೆಲ್ಲ ಕಾರಣ ಜಯದ್ರಥ ಅಂತ ಹೇಳಿ ತಿಳಿದು 14ನೆಯ ದಿನ ಸೂರ್ಯಾಸ್ತದ ಒಳಗಡೆ ನಾನು ಜಯದ್ರಥನನ್ನು ವಧೆ ಮಾಡ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡ್ತಾನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸ್ತಿಲ್ಲ ಅಂತ ಹೇಳಿದ್ರೆ ನಾನು ಅಗ್ನಿಸ್ಪರ್ಶವನ್ನು ಮಾಡ್ತೀನಿ, ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿಬಿಟ್ಟಿರ್ತಾನೆ. ಅದೇ ಕಾರಣಕ್ಕೆ ದ್ರೋಣಾಚಾರ್ಯರು 14ನೆಯ ದಿನ ಕ್ರೌಂಚ ವ್ಯೂಹವನ್ನು ನಿರ್ಮಾಣ ಮಾಡಿ ಜಯದ್ರಥನ ರಕ್ಷಣೆಯನ್ನು ಮಾಡಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಂಜೆಯ ಹೊತ್ತಿಗೆ ಕ್ರೌಂಚ ವ್ಯೂಹವನ್ನು ಭೇದಿಸಿ ಜಯದ್ರಥನತ್ತ ಹೋಗುವಂತಹದ್ದು ಅರ್ಜುನನಿಗೆ ಸಾಧ್ಯ ಆಗೋದಿಲ್ಲ. ಇನ್ನೇನು ಸೂರ್ಯಾಸ್ತ ಆಗತ್ತೆ ಅನ್ನುವಂತಹದ್ದನ್ನು ಅರಿತಂತಹ ಕೃಷ್ಣ ತನ್ನ ಚಕ್ರದಿಂದ ಸೂರ್ಯನನ್ನು ಒಂದು ಕ್ಷಣ ಮರೆಮಾಚಿಬಿಡ್ತಾನೆ. ಎಲ್ಲರೂ ಕೂಡ ಸೂರ್ಯಾಸ್ತ ಆಯಿತು ಅಂತ ಹೇಳಿ ಭಾವಿಸ್ತಾ ಇರಬೇಕಾದ್ರೆ ಕ್ರೌಂಚ ವ್ಯೂಹದಿಂದ ಹೊರಬಂದಂತಹ ಜಯದ್ರಥ ಅವನು ಬೀಗ್ತಾ ಇರಬೇಕಾದ್ರೆ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ಹಿಡಿದಿರುವುದನ್ನು ತೆಗೆದು ಬಿಡ್ತಾನೆ. ಆಗ ಸೂರ್ಯ ಕಿರಣಗಳು ಮತ್ತೆ ಭೂಮಿಗೆ ಬಿದ್ದಾಗ
ಪ್ರಪಂಚ ಎಲ್ಲ ಹಗಲಾಗಿ ಪರಿಣಮಿಸುತ್ತೆ. ಆಗ ಅರ್ಜುನ ತನ್ನ ಬಳಿ ಇರುವಂತಹ ಪಾಶುಪತಾಸ್ತ್ರದಿಂದ ಜಯದ್ರಥನ ಶಿರವನ್ನು ಭೇದಿಸಿಬಿಡ್ತಾನೆ, ಅಂದರೆ ಅವನ ತಲೆಯನ್ನು ಕತ್ತರಿಸಿಬಿಡ್ತಾನೆ. ಜೊತೆಗೆ ಕೃಷ್ಣನ ಆದೇಶದಂತೆ ಅವನ ತಲೆಯನ್ನು ಜಯದ್ರಥನ ತಂದೆಯಾದಂತಹ ವೃದ್ಧಕ್ಷತನ ಕೈಯಿಗೆ ಹೋಗಿ ಬೀಳುವಂತೆ ಇನ್ನೊಂದು ಬಾಣಪ್ರಯೋಗವನ್ನು ಮಾಡಿ ತಲೆಯನ್ನು ಅಷ್ಟು ದೂರಕ್ಕೆ ತೆಗೆದುಕೊಂಡು ಎಸೆದು ಬಿಡ್ತಾನೆ. ಯಾಕಂತ ಹೇಳಿದ್ರೆ ವೃದ್ಧಕ್ಷತ ಅವನು ಜಯದ್ರಥನ ತಂದೆ. ಆತನಿಗೆ ಜಯದ್ರಥ ಜನಿಸಿದಾಗಲೇ ಒಂದು ಅಶರೀರವಾಣಿ ಬಂದು ಮುಂದೆ ಒಬ್ಬ ಯೋಧ ಬರ್ತಾನೆ, ಅವನು ಒಂದು ಯುದ್ಧದಲ್ಲಿ ಈತನ ತಲೆಯನ್ನು ಕತ್ತರಿಸಿ ಬಿಸಾಕ್ತಾನೆ ಅನ್ನುವಂತಹ ಮಾತನ್ನು ಹೇಳಿದಾಗ ವೃದ್ಧಕ್ಷತ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಏನಂತ ಹೇಳಿದ್ರೆ ಈತನ ತಲೆ ಯಾರ ಕೈಯಿಂದ ಕೆಳಗೆ ಬೀಳುತ್ತೋ ಆತನ ತಲೆ 1,000 ಹೋಳಾಗಿ ಹೋಗಲಿ ಅನ್ನುವಂತಹ ವರ. ಅದೇ ಕಾರಣಕ್ಕೆ ಆತನ ಕೈಗೆ ತನ್ನ ಮಗನ ಅಂದರೆ ಜಯದ್ರಥನ ತಲೆ ಹೋಗಿ ಬಿದ್ದಂತಹ ಸಂದರ್ಭದಲ್ಲಿ ಧ್ಯಾನದಲ್ಲಿರುವಂತಹ ವೃದ್ಧಕ್ಷತ ಅವನು ಏನು ಅಂಥೇಳಿ ಗಾಬರಿಯಾಗಿ ಕೈಯನ್ನು ಚೆಲ್ಲಿದ ಕ್ಷಣ ಆಗ ಅವನ ಕೈಯಿಂದಲೇ ಅವನ ಮಗನ ತಲೆ ಕೆಳಗೆ ಬಿದ್ದುಬಿಡುತ್ತೆ. ಆ ಕ್ಷಣವೇ ವೃದ್ಧಕ್ಷತನ ತಲೆ 1000 ಹೋಳಾಗಿ ಸಿಡಿದು ಹೋಗುತ್ತೆ. ಇದು ಪರಮ ಶಿವಭಕ್ತನಾದಂತಹ ಜಯದ್ರಥನ ಕತೆ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖ ಶಿವಭಕ್ತನ ವಿಚಾರವನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ.ವಿ. ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿ.ವಿ. ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿ.ವಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.